ರಾಹುಲ್ ಗಾಂಧಿ ಅವರು ಈ ಸಲ ಕೂಡ ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ಗರಿಗೆದರ್ತಾ ಇದೆ. ಈಗಾಗಲೇ ವಯನಾಡ್ನಲ್ಲಂತೂ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ, ಕೇರಳದ ವಯನಾಡು. ಅದರ ಜೊತೆಗೆ ಉತ್ತರ ಪ್ರದೇಶದ ಅಮೇಥಿಯಿಂದ ಕೂಡ ಸ್ಪರ್ಧೆಗೆ ಇಳಿತಾರಾ ಪ್ರಶ್ನೆ ಇದೆ. ಮೇ 1 ಅಥವಾ 3ನೇ ತಾರೀಕು ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಬಹುದು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಹಿಂಟ್ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಈ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಅಖಿಲೇಶ್ ಯಾದವ್ ಅವರು. ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಬಹುದು ಅಂತ ಅಖಿಲೇಶ್ ಯಾದವ್ ತಿಳಿಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಯೋಧ್ಯೆಗೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾರೆ. ರಾಮಲಲ್ಲನ ದರ್ಶನ ಪಡೆದು ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ ಆಗ್ತಾ ಇದೆ. ಅಲ್ಲಿಗೆ ಬಹಳಷ್ಟು ತಿಂಗಳಿಂದ ಇದ್ದಂತಹ ಕುತೂಹಲ, ಅಮೇಥಿಗೆ ಯಾರು ಈ ಸಲ ಕಾಂಗ್ರೆಸ್ ಕಡೆಯಿಂದ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯೋ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನೋಡಿ, 6ನೇ ಸುತ್ತಿನ ಚುನಾವಣೆಯಲ್ಲಿ ಅಮೇಥಿ ಚುನಾವಣೆಯನ್ನ ನೋಡ್ಬೋದು ನಾವು. ಸೊ ತುಂಬಾ ಟೈಮ್ ಇತ್ತು. ಮೇ 3ನೇ ತಾರೀಕು ತನಕ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮೇ 20ನೇ ತಾರೀಕು ಚುನಾವಣೆ. ಸೊ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿರಲಿಲ್ಲ ಕಾಂಗ್ರೆಸ್. ಟೋಟಲ್ ಆಗಿ ಉತ್ತರ ಪ್ರದೇಶದಲ್ಲಿ 17 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಬಟ್ 2 ಕ್ಷೇತ್ರದ ಬಗ್ಗೆ ಬಿಟ್ಕೊಟ್ಟಿರಲಿಲ್ಲ, ಅಮೇಥಿ ಮತ್ತು ರಾಯ್ಬರೇಲಿ. ಸೊ ಫೈನಲಿ ಈಗ ಅಮೇಥಿಯಿಂದ ಮತ್ತೆ ರಾಹುಲ್ ಗಾಂಧಿ ಅವರು ಸ್ಮೃತಿ ಇರಾನಿಯನ್ನ ಫೇಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ಇದೇನಾದ್ರೂ ನಿಜ ಆದ್ರೆ ಮೂರನೇ ಸಲಕ್ಕೆ ಸ್ಮೃತಿ ಇರಾನಿ ವಿರುದ್ಧ ಎದುರು ಬದುರು ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಡೇ 1 ಇಂದ ಯಾವಾಗ ಚುನಾವಣೆ ಅನೌನ್ಸ್ ಆಯಿತು ಆಗ್ಲಿಂದ ಕೂಡ ರಾಹುಲ್ ಮತ್ತೆ ಅಮೇಥಿಯಿಂದ ಕಂಟೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಉತ್ತರ ಪ್ರದೇಶವನ್ನ ಬಿಟ್ಟು ಓಡಿ ಹೋದ್ರು ಅನ್ನೋ ಕಳಂಕ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿಗೆ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಹಿರಿಯರು. ಸೊ ಫೈನಲಿ ಅದನ್ನ ಕನ್ಸಿಡರ್ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆಯಾ? ನಾಮಿನೇಷನ್ ಪ್ರಾಸೆಸ್ ಯಾಕೆ ಇಷ್ಟು ಗುಟ್ಟಾಗಿದೆ? ಏನೇನ್ ಮಾಹಿತಿ ಕೊಡ್ತೀರಿ ಅಂತ? ಖಂಡಿತವಾಗ್ಲೂ 5ನೇ ಹಂತದಲ್ಲಿ ಈ ಒಂದು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು. ಹೀಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಈಗ ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಈವರೆಗೂ ಕೂಡ ಅಮೇಠಿ ಮತ್ತೆ ರಾಯ್ಬರೇಲಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ಗುಟ್ಟಾಗಿ ಉಳಿಸ್ಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಯಾಕೆಂದ್ರೆ ಅಮೇಠಿಯಿಂದ ರಾಹುಲ್ ಗಾಂಧಿ ಏನ್ ಸ್ಪರ್ಧೆ ಮಾಡ್ತಿದ್ರು, ಅವ್ರು ಈ ಬಾರಿಯೂ ಕೂಡ ವಯನಾಡಿನಿಂದ ಸ್ಪರ್ಧೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಮೇಠಿಯಿಂದ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನುವಂತ ಒಂದು ಕುತೂಹಲ ಇತ್ತು. ಇನ್ನು ರಾಯ್ಬರೇಲಿ ವಿಚಾರಕ್ಕೆ ಬಂದ್ರೆ ಸೋನಿಯಾ ಗಾಂಧಿ ಅವರು ಈ ಬಾರಿ ಏನು ರಾಜ್ಯಸಭೆಗೆ ಆಯ್ಕೆ ಆಗಿರುವಂತದ್ದು. 2006ರಿಂದ ಸೋನಿಯಾ ಗಾಂಧಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಹೀಗಾಗಿ ಸೋನಿಯಾ ಗಾಂಧಿ ಬಳಿಕ ರಾಯ್ಬರೇಲಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಕೇಳಿ ಬಂದರೂ ಕೂಡ ಅದೆಲ್ಲೂ ಕೂಡ ಅಧಿಕೃತ ಆಗಿರಲಿಲ್ಲ. ಈಗ ಕಾಂಗ್ರೆಸ್ನ ಮೂಲಗಳು ಹೇಳೋ ಪ್ರಕಾರ ಈ ವಾರಾಂತ್ಯದಲ್ಲಿ ಈ ಒಂದು 2 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಅಂತಿಮ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಬಹುತೇಕ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಮತ್ತೆ ಅಮೇಠಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿರುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಅಥವಾ ನಾಡಿದ್ದು ಈ ಬಗ್ಗೆ ಅಧಿಕೃತ ಘೋಷಣೆಗಳಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಇಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಂದು, ರಾಯಬರೇಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತದ್ದು. 1960ರಿಂದ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಬಂದಿದೆ. 2006ರಿಂದ ಸೋನಿಯಾ ಗಾಂಧಿ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಪ್ರಬಲ ಸ್ಪರ್ಧೆಯನ್ನ ಹಾಕದೇ ಇದ್ರೆ ಆ ಕ್ಷೇತ್ರವನ್ನು ಕಳೆದುಕೊಳ್ಳುವಂತ ಭೀತಿಗ ಕಾಂಗ್ರೆಸ್ ಎದುರಿಸ್ತಾ ಇರುವಂತದ್ದು. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನ ಮಾಡದಂತೆ ಕಾಂಗ್ರೆಸ್ ಕಾಣಿಸ್ತಾ ಇರುವಂತದ್ದು. ಇನ್ನು ಅಮೇಠಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನಾದರೂ ವಯನಾಡು ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಉತ್ತರ ಪ್ರದೇಶವನ್ನ ತೊರೆದಂತಾಗುತ್ತೆ. ಹೀಗಾಗಿ ಏನು ಬಿಜೆಪಿಯನ್ನ ಎದುರಿಸಲಾಗದೆ ಕ್ಷೇತ್ರವನ್ನ ಬಿಟ್ಟರು ಅನ್ನುವಂತ ಹಣೆಪಟ್ಟಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಆಗ್ಬೋದಾದಂತ ಕಾರಣದಿಂದಾಗಿ ಅವರು ಉತ್ತರ ಪ್ರದೇಶದಿಂದ ಮತ್ತೆ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಕಳೆದ ಬಾರಿ ಕೂಡ ಒಂದು ದೊಡ್ಡ ಅಂತರದಲ್ಲಿ ರಾಹುಲ್ ಗಾಂಧಿ ಅವರು ಸೋತಿದ್ರು. ಜೊತೆಗೆ ಸ್ಮೃತಿ ಇರಾನಿ ಅವರು ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನ ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು. ಆದಾಗ್ಯೂ ಕೂಡ ಸ್ಮೃತಿ ಇರಾನಿ ವಿರುದ್ಧ ಈಗ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಲುವನ್ನ ಕಾಂಗ್ರೆಸ್ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಬಹುತೇಕ ನಾಳೆ ಅಥವಾ ನಾಡಿದ್ದು ಅಧಿಕೃತ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.